ನಮಸ್ಕಾರ. ಮೊನ್ನೆ ನಡೆದಂಥ ಗ್ರಾಮ ಸಭೆಯಲ್ಲಿ ನಮ್ಮ ಊರೊಳಗೆ 2 ಮೆಗಾವ್ಯಾಟ್ದ ಸೋಲಾರ್ ಪ್ಲ್ಯಾಂಟ್ ಹಾಕಿ ಅಂತ ಹೇಳಿ ಈಗಿನ ಪಂಚಾಯತಿ ಅಧಿಕಾರಿ ಆದಂಥ ಬಸವರಾಜ್ ಜಂಬಿಗೆ ಅವ್ರ ಹತ್ರ ನಾವು ರಿಕ್ವೆಸ್ಟ್ನ ಕೊಟ್ಟಿದ್ದೀವಿ. ಯಾಕಂತಂದ್ರೆ ನಮಗೂ ಬೆಳಗ್ಗೆ 9ರಿಂದ 4 ಗಂಟೆವರೆಗೆ ಕರೆಂಟ್ ಬೇಕಾಗಿತ್ತು. ಏನು ಕರೆಂಟ್ ಬರ್ತಾ ಇದೆಯಲ್ಲ ಅದು ಹೆಚ್ಚು ಕಡಿಮೆ ಎಲ್ಲ ಸೋಲಾರ್ ಎನರ್ಜಿದ ತಯಾರಾಗಿದ್ದು ಬಂದಿರುತ್ತೆ. ಸೊ ಇವಾಗ ಎಲ್ಲೋ ಒಂದು ಗುಡ್ಡಗಾಡದಾಗ ಸೋಲಾರ್ ಎನರ್ಜಿ ಕ್ರಿಯೇಟ್ ಮಾಡಿ ನಮ್ಮ ಊರಿಗೆ ತರ್ತಾರೋ ಅಲ್ಲಿ 100 ಯೂನಿಟ್ ತಯಾರಾಗಿತ್ತು ಅಂದ್ರೆ ಅದ್ರ ಒಂದು 20 ಯೂನಿಟ್ ಸುಟ್ಟು ಹೋಗ್ತೈತಿ, 80 ಯೂನಿಟ್ ನಮ್ಮ ಊರಿಗೆ ಬರ್ತೈತಿ. ಲಾಸ್ಟ್ 5 ವರ್ಷದಾಗ MLC ಅಥವಾ MP ಫಂಡ ನಮ್ಮ ಊರಿಗೆ ಯಾವುದೂ ಬಂದೇ ಇಲ್ಲ. ಸೊ ಅದಕ್ಕಾಗಿ ಈ 2 ಮೆಗಾವ್ಯಾಟ್ ಪ್ಲ್ಯಾಂಟ್ಗೆ ಏನು ಖರ್ಚಾಗತ್ತಲ್ಲ ಒಂದು 5ರಿಂದ 10 ಕೋಟಿ ರೂಪಾಯಿ, ಆ ಕಂಪ್ಲೀಟ್ ಫಂಡನ್ನು MP ಮತ್ತು MLC ಅವರ ಫಂಡ್ ಕಡೆಯಿಂದ ತೆಗೆದುಕೊಂಡು ಬಂದ ಇಲ್ಲಿ ಪ್ಲ್ಯಾಂಟ್ನ ಹಾಕಿ ಅಂತೇಳಿ ನಾವು ಒಂದು 10 ಜನ ರೈತರ ಕಡೆ ಸಿಗ್ನೇಚರ್ ಮಾಡಿಸಿ ಅವ್ರಿಗೆ ಕೊಟ್ಟಿದ್ದೀವಿ. ನಾಳೆ ಸೋಮವಾರ ಅವರು ಅದ್ರ ಬಗ್ಗೆ ಒಂದು ಅಪ್ಡೇಟ್ ಕೊಡ್ತೇನೆ ಅಂತ ಹೇಳಿದ್ದಾರೆ. ನಿಮಗೆಲ್ಲ ಗೊತ್ತೈತಿ ನಮ್ಮ ಊರೊಳಗೂ 9ರಿಂದ 5 ಗಂಟೆ ತನಕ ಸೂರ್ಯ ಬರತ್ತಾ. ಸೊ ಯಾವಾಗ ಕರೆಂಟ್ ಸೋಲಾರ್ನಿಂದ ತಯಾರು ಮಾಡೋದೈತೆ ಅಂದ್ರೆ ನಮ್ಮ ಊರೊಳಗೂ ಸೋಲಾರ್ ಪ್ಲ್ಯಾಂಟ್ ಹಾಕಿ ಕರೆಂಟ್ ತಯಾರು ಮಾಡ್ಕೊಂಡ್ರೆ ನಮ್ಮ ಜನನು ಡೇ ಟೈಮ್ದಾಗ ಕೆಲಸ ಮಾಡುವಂಗೆ ಆಕೈತಿ. ಥ್ಯಾಂಕ್ ಯು.